ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ರಾಜ್ಯಾದ್ಯಂತ ಕೆಲ ದಿನಗಳ ಹಿಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಿನ ಸುದ್ದಿ ಬಾಣಂತಿಯರ ಕುಟುಂಬ ವರ್ಗ ಸೇರಿದಂತೆ ರಾಜ್ಯ ಸರ್ಕಾರದ ಧೃತಿಗೆಡಿಸಿತ್ತು. ಆದರೆ ಅದೃಷ್ಟವಶಾತ್ ಜಿಲ್ಲೆಯಲ್ಲಿ ಅಂತಹ ಘಟನೆಗಳು ನಡೆದಿರಲಿಲ್ಲ. ಇದೀಗ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆಂದು ಬಂದಿದ್ದ 2 ತಿಂಗಳ ಬಾಣಂತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಕುಶಾಲನಗರದಲ್ಲಿ ನಡೆದಿದೆ. ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ದಾಖಲಾಗಿದ್ದ ಮೂಲತಃ ಮಾದಾಪಟ್ಟಣದ ಮಹಿಳೆ ಪಿರಿಯಾಪಟ್ಟಣ ತಾಲೂಕಿನ ಬೂದಿತಿಟ್ಟು ಗ್ರಾಮದ ನಿವಾಸಿ ಚೆಲ್ಲದೊರೈ ಎಂಬುವರ ಪತ್ನಿ 27 ವರ್ಷ ವಯಸ್ಸಿನ ಶಾಂತಿ ಎಂಬುವ ಬಾಣಂತಿಯೇ ಮೃತ ದುರ್ದೈವಿ. ಶಸ್ತ್ರಚಿಕಿತ್ಸೆ ನಡೆಸೋ ಸಲುವಾಗಿ ಚುಚ್ಚುಮದ್ದು ನೀಡಿದ ಬಳಿಕ ಶಾಂತಿ ತೀವ್ರ ಅಸ್ವಸ್ಥಗೊಂಡಿದ್ದು ಅವರನ್ನ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ಮಾರ್ಗ ಮಧ್ಯದಲ್ಲಿಯೇ ಬಾಣಂತಿ ಶಾಂತಿ ಮೃತಪಟ್ಟಿದ್ದು, ಇನ್ನು ಮಡಿಕೇರಿಯ ಶವಾಗಾರಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಘಟನೆಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವೇ ಅಥವಾ ಬೇರೆ ಕಾರಣವಿದೆ ಎಂಬುದರ ಕುರಿತು ಕೂಲಂಕಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿರುವ CH ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋ ಸಂದರ್ಭದಲ್ಲಿ ಒಂದು 26 ವರ್ಷ ಇರುವ ಶಾಂತಿ ಎಂಬುವರಿಗೆ ಒಂದು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಸ್ವಲ್ಪ ಟೈಮಲ್ಲಿ ಅಲ್ಲಿಂದ ಸ್ವಲ್ಪ ಸೀರಿಯಸ್ ಆಗಿ ಫಿಟ್ಸ್ ಥರ ಬಂತಂದರೆ ಕರ್ಕೊಂಡು ಹೋಗಿ ಇಲ್ಲಿ ಬರೋ ಸಂದರ್ಭದಲ್ಲಿ ಮಡಿಕೇರಿ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಮಡಿಕೇರಿ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಇಲ್ಲಿ ಬಂದು ಚೆಕ್ ಮಾಡೋ ಸಂದರ್ಭದಲ್ಲಿ ಬ್ರಾಡ್ ಡೆತ್ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಇದಕ್ಕೆ ಏನು ಕಾರಣ ಅಂದರೆ ನಾವು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಇವರು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡೋದಕ್ಕೆ ಡಾಕ್ಟ್ರು ಇವತ್ತು ಫ್ಯಾಮಿಲಿ ಪ್ಲಾನಿಂಗ್ಗೆ ಒಂದು 12 ಆಪರೇಷನ್ ಇಟ್ಕೊಂಡಿದ್ದಾರೆ. ಇವರದ್ದು ಸ್ಲಾಟಲ್ಲಿ 2ನೇದೇ ಇತ್ತು. ಕರ್ಕೊಂಡು ಹೋಗಿ ಸ್ವಲ್ಪ ಟೈಮಲ್ಲಿ ಇವರು ಹಾಸ್ಪಿಟಲಿಂದ ಕರ್ಕೊಂಡು ಬಂದಿರೋದು ಇದ್ರ ಬಗ್ಗೆ ಸದ್ಯಕ್ಕೆ ನಮಗೆ ಗೊತ್ತಾಗಿದೆ. ಏನು ಕಾರಣ, ಮೆಡಿಕಲ್ ನೆಗ್ಲಿಜೆನ್ಸ್ ಯಾವುದೂ ಇರ್ತದೆ, ಬೇರೆ ಕಾರಣಗಳ ಈ ವಿಚಾರಣೆಯಲ್ಲಿ ಯಾವುದೇ ಅಲಿಗೇಷನ್ಗೆ ಅವಕಾಶ ಕೊಡಬಾರ್ದು. ಟೀಮ್ ಆಫ್ ಡಾಕ್ಟರ್ಸ್ ಇಟ್ಕೊಂಡು ಒಂದು ಡಾಕ್ಟರ್ ಮಾಡೋದಿಲ್ಲ, ಟೀಮ್ ಆಫ್ ಡಾಕ್ಟರ್ಸ್ ಇಟ್ಕೊಂಡು ನಾವು ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 2 ನಾವು ಪೊಲೀಸರು ಕೂಡ, ನಾನು ಕೂಡ ಇಲ್ಲಿ ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ನಾನು ಕೂಡ ಪರ್ಸನಲ್ ಆಗಿರ್ತೀನಿ ಮತ್ತು ವಿಡಿಯೋಗ್ರಫಿ ಕೂಡ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದು, ಯಾವುದು ಡೋಸೇಜ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅದ್ರ ಬಗ್ಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದು. ಮತ್ತು ನಮ್ಮ ಆಫೀಸರ್ ಇದ್ದಾರೆ, ಡಾಕ್ಟರ್ ಕೂಡ ಇದ್ದಾರೆ, IPS ಪ್ರೊಫೆಷನಲ್ ಡಾಕ್ಟರ್ ಇದ್ದಾರೆ, ಅವ್ರ ಕಡೆಯೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಡಾಕ್ಟರ್ಸ್ ಕೂಡ ಇದು ಹೆಂಗೆ ಆಗೋದಕ್ಕೆ ಸಾಧ್ಯನೇ ಇದೆ ಎಂಬುದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅವರು ಸಂಬಂಧಪಟ್ಟವರು ಕೂಡ ಯಾವುದೇ ಡೌಟ್ ಇದೆ ಅಂದರೆ ಏನು ನೆಗ್ಲಿಜೆನ್ಸ್ ಬಗ್ಗೆ ಹಿಂಗೆ ಇರಬಹುದು, ಬೇರೆ ಯಾರೋ ಅವ್ರ ಸಂಬಂಧಿಕರು ಯಾರೋ ಡಾಕ್ಟರ್ ಇದ್ದಾರೆ ಅಂದರೆ ಬಂದು ನೋಡಿ ಅಂದರೆ ಅದಕ್ಕೂ ಅವಕಾಶ ಕೊಡ್ತಾ ಇದ್ದೀವಿ. ನೆಗ್ಲಿಜೆನ್ಸ್ ಯಾವುದೇ ಇರುವ ಸಂದರ್ಭದಲ್ಲಿ ಕಾನೂನು DHO ಡಾಕ್ಟರ್ ಸತೀಶ್ ಮಾತನಾಡಿ, ಇಲಾಖೆ ವತಿಯಿಂದ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಆಯೋಜಿಸಲಾಗ್ತಾ ಇದ್ದು ಹಲವಾರು ವರ್ಷಗಳಿಂದ ನುರಿತ ವೈದ್ಯರ ತಂಡವು ಪಾಲ್ಗೊಳ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಘಟನೆಗೆ ಕಾರಣ ತಿಳಿಯಲಿದೆ ಎಂದು ಹೇಳಿದರು. ಬಾಣಂತಿಯ ಸಾವಿಗೆ ಕಾರಣ ಏನೇ ಇರಲಿ ಅದು ಇಂದಲ್ಲ ನಾಳೆ ಹೊರಬರಲಿದೆ. ಆದರೆ ಅಮ್ಮನನ್ನ ಕಳೆದುಕೊಂಡು ಅನಾಥರಾದ 2 ಮಕ್ಕಳ ಪರಿಸ್ಥಿತಿ ಮಾತ್ರ ದುರದೃಷ್ಟವೇ ಸರಿ. ಇವತ್ತು ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಆ ಸಂದರ್ಭದಲ್ಲಿ ಕೂಡ 2009ರಿಂದ ಈ ಒಂದು ಲ್ಯಾಪ್ರೋಸ್ಕೋಪಿಕ್ ಕ್ಯಾಂಪ್ನ ಇಡೀ ಜಿಲ್ಲಾದ್ಯಂತ ಮತ್ತು ಕೆಲವೊಂದು ಈ ದಕ್ಷಿಣ ಕನ್ನಡದಲ್ಲೂ 2009ರಿಂದಲೂ ಕೂಡ ಅವರೇ ಭಾಗವಹಿಸಿದಂಥದ್ದು. ಆ ಸಂದರ್ಭದಲ್ಲಿ ಸುಮಾರು 1:30ಯಲ್ಲಿ ಒಬ್ಬರು ಶಾಂತಿ ಅನ್ನೋ ಪೇಷಂಟ್ಸ್ನ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು ಇನಿಷಿಯಲ್ ಏನು ಇಂಜೆಕ್ಷನ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಟೆಸ್ಟಿಂಗ್ ಡೋಸು ಕೂಡ ಕೊಟ್ಟಿದ್ದಾರೆ, ಕನ್ಫರ್ಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಟೆಸ್ಟಿಂಗ್ ಡೋಸ್ ಕೊಟ್ಟಂಥ ಸಂದರ್ಭದಲ್ಲಿ ಟೇಬಲ್ ಮೇಲೆ ಕೊಲ್ಯಾಪ್ಸ್ ಆದರೂ ಅನ್ನೋ ಮಾಹಿತಿ
ಇದಕ್ಕೆ ಲ್ಯಾಪ್ರೋಸ್ಕೋಪಿ ತಗೊಂಡಂಥ ಸಂದರ್ಭದಲ್ಲಿ ಟೇಬಲ್ ಮೇಲೆ ಕೊಲಾಪ್ಸ್ ಆದರೂ ತಕ್ಷಣ ರಿವೈವ್ ಮಾಡೋಕ್ಕೆ CPR ಎಲ್ಲ ಕೊಟ್ವಿ. ಅದು ರಿವೈವ್ ಆಗಲಿಲ್ಲ. ಅದ ನಂತರದಲ್ಲಿ ನಮಗೂ ತಕ್ಷಣ ಫೋನ್ ಮಾಡಿದ್ರು. ನಾವು ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡು ಅವರನ್ನು ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ರು. ಬಂದಾಗ ಇವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಜ್ಞ ವೈದ್ಯರು ತಪಾಸಣೆ ಮಾಡಿದಾಗ ಅವರು ಇಲ್ಲ ಈಗ ಆಲ್ರೆಡಿ ಆಗಿವೆ ಇದಾಗಿದೆ ಅಂತ ಮಾಹಿತಿ ನಮಗೆ ಹೇಳಿದ್ರು. ಸೊ ಈಗ ತನಿಖೆ ಕೂಡ ಮಾಡ್ತಾಯಿದ್ದೀವಿ. ಜೊತೆಗೆ ಏನೇನು ನಮ್ಮ ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ನಾವು ಸುಮಾರು ವರ್ಷದಿಂದ ಅವ್ರು ಮಾಡ್ತಾಯಿದ್ದಾರೆ. ಸೊ ಏನೇನು ನಮ್ಮ ಕಡೆಯಿಂದ ಏನಾದರೂ ತಪ್ಪುಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರು ಕ್ರಮ ವಹಿಸೋದಕ್ಕೆ ನವೀನ್ ಅಂತ ಹಿಂದೆಯಿಂದ ಮಾಡ್ತಾ ಬಂದಿದ್ದಾರೆ. 2009ರಿಂದ ಮಾಡಿದ್ದಾರೆ. ಸುಮಾರು ಇಡೀ ಜಿಲ್ಲಾದ್ಯಂತ ಮಾಡ್ತಿದ್ದಂಥದ್ದು ಮತ್ತು ಬೇರೆ ಜಿಲ್ಲೆಗೂ ಕೂಡ ಅವರೇ ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇರುವಂಥದ್ದು. ಈ ಒಂದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇರುವಂಥದ್ದು. ಸೊ ಯಾವುದೂ ಕೂಡ ಇಲ್ಲಿವರೆಗೆ ನಮಗೆ ಒಂದೇ ಒಂದು ಈ ಥರದ್ದು ಇನ್ಸಿಡೆಂಟ್ ಆಗಿರಲಿಲ್ಲ. ಇದು ಈ ಸಂದರ್ಭದಲ್ಲಿ ಆಗಿದೆ. ಅದಕ್ಕೆ ಕೂಲಂಕುಷವಾಗಿ ತನಿಖೆಯನ್ನು ನಾವು ಮಾಡ್ತೀವಿ. ಸರ್ ಲೋಕಟಲ್ಲಿ ಅದು ಸರ್ ಅಲ್ಲಿ ಹೊರಗಡೆ ಹೋದ್ಮೇಲೆ ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿ ಹಾಕೊಂಡು ನಡೆಸಿ ಯಾರು ಕೂರ್ಸ್ಕೊಂಡು ಡಾಕ್ಟ್ರ್ ಎಂತ ಹೇಳಿದ್ರು ನೀವು ಕೇಳಿದ್ರೆ ಡಾಕ್ಟ್ರು ಅಷ್ಟೊತ್ತಿಗೆ ನಮ್ಗೆ ಹೊರಗೆ ಬಿಟ್ಟಿಲ್ಲ. ಅವ್ರು ಏನು ಹೇಳಿಲ್ಲ. ಎಷ್ಟು ತಿಂಗಳಾಯ್ತು ಈಗ ಮಗುವಿಗೆ? ಊರು ಯಾವುದು? ಏನು ಆಪ್ರೇಷನ್ ಬಂದಿದೆ ಮಗು ಆಗ್ದಿರೋದು? ಹೇಳಿ ಆಪ್ರೇಷನ್ ಬಂದು ಅದು ಫಸ್ಟ್ ಒಬ್ಬರಿಗೆ ಆಪ್ರೇಷನ್ ಕರ್ಕೊಂಡು ಇನ್ನೂ ಕಳಿಸೇ ಇಲ್ಲ ಸರ್. ನಿಮ್ಮ ಹೆಸರು? ಹೆಸರು ಚೆನ್ನಾಗಿ ರಿಪೋರ್ಟ್ ರೆಡಿ ಆಗಿತ್ತಾ? ಶುಕ್ರವಾರನೇ ಎಲ್ಲ ರೆಡಿ ಆಗಿದೆ. ಓಕೆ. ನಾರ್ಮಲ್ ಇತ್ತು, ಬಿ ಪಿ ನಾರ್ಮಲ್. ಇವತ್ತು ಎಷ್ಟೊತ್ತು ಹೋದ್ರಿ? ಬೆಳಗ್ಗೆನೇ ಹೋಗಿದೆ 8 ಕ್ಯಾಂಪಲ್ಲಿ ಕ್ಯಾಂಪಸ್. ಕೂತ್ಕೊಳ್ತೀವಿ. ರಾಜ್ಯದ ವಿವಿಧೆಡೆ ದರೋಡೆ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಕೊಡಗು ಜಿಲ್ಲಾ ಪೊಲೀಸ್ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮಡಿಕೇರಿಯಲ್ಲಿ ಜಿಲ್ಲೆಯ ಬ್ಯಾಂಕ್ ಅಧಿಕಾರಿಗಳು, ಖಾಸಗಿ ಹಣಕಾಸು ಸಂಸ್ಥೆಗಳು ಹಾಗೂ ಆಭರಣದ ಅಂಗಡಿಗಳ ಮಾಲೀಕರ ಸಭೆಯನ್ನು ನಡೆಸಿದರು. ಎಲ್ಲ ಸಂಸ್ಥೆಗಳಲ್ಲಿ ಕೈಗೊಳ್ಳಬೇಕಾದ ಭದ್ರತಾ ವ್ಯವಸ್ಥೆ, ಅಪರಾಧ ಪ್ರಕರಣವನ್ನು ತಡೆಗಟ್ಟುವಲ್ಲಿ ಪರಸ್ಪರ ಸಹಕಾರ, ಪೊಲೀಸರ ಪಾತ್ರ ಇತ್ಯಾದಿ ವಿಚಾರಗಳ ಕುರಿತು ಚರ್ಚೆ ನಡೆಸಿ ಸಲಹೆಗಳನ್ನು ನೀಡಿದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಹಾಗೂ ವಿವಿಧ ವಿಭಾಗಗಳ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ದೆಹಲಿಯಲ್ಲಿ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸರ್ಕಾರದ ವಿಶೇಷ ಅತಿಥಿಯಾಗಿ ಆಯ್ಕೆಗೊಂಡಿರುವ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎ. ಹಂಸ ಕೊಟ್ಟಂಬಡಿ ಅವರಿಂದ ಮಡಿಕೇರಿ ತಾಲೂಕು ಪಂಚಾಯಿತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ವತಿಯಿಂದ ಸನ್ಮಾನ ಮಾಡಲಾಯಿತು. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಕಾಂತೂರು ಮೂರ್ನಾಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಎಂ ಚಂದ್ರಮೌಳಿ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಹೊದ್ದೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ, ಮಡಿಕೇರಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಹೇಮಂತ್ ಕುಮಾರ್, ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ನೀವೊಬ್ರು ಬಂದ್ರಪ್ಪ, ನೀವು ಬನ್ನಿ, 4 ಜನ ಬನ್ನಿ. ನೀವು ಬಂದ್ರಪ್ಪ, ನೀವು ಬನ್ನಿ ಶ್ವೇತಾ ಅವರ. ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹೆಚ್ಚಾಗಿದೆ. ನಾಯಿಕೊಡೆಗಳಂತೆ ತಲೆ ಎತ್ತಿರುವ ಸಂಸ್ಥೆಗಳು ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ವಿಸ್ತಾರ ಪಡೆದುಕೊಂಡಿದೆ. ಜನರ ಕಷ್ಟವೊಂದೇ ಬಂಡವಾಳ ಮಾಡಿಕೊಂಡು ಬಡ್ಡಿಗೆ ಸಾಲ ಕೊಡೋ ಸಂಸ್ಥೆಗಳು ನಂತರ ಸಾಲ ಮರುಪಾವತಿಗೆ ನೀಡ್ತಾ ಇರುವ ಕಿರುಕುಳಕ್ಕೆ ಜನ ಬೇಸತ್ತು ಊರು ಬಿಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಹಳ್ಳಿಗಳು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿರೋ ಬಡ ಕೂಲಿ ಕಾರ್ಮಿಕರನ್ನೇ ಗುರಿಯಾಗಿಟ್ಟುಕೊಂಡು ಈ ಸಂಸ್ಥೆಗಳು ಸಾಲ ಕೊಡ್ತಾ ಇವೆ. ಕನಿಷ್ಠ 25,000ದಿಂದ ಲಕ್ಷದವರೆಗೆ ಸಾಲ ಕೊಡೋ ಸಂಸ್ಥೆಗಳು ಸಕಾಲದಲ್ಲಿ ಸಾಲ ಮರುಪಾವತಿಸುವಲ್ಲಿ ವಿಫಲವಾಗುವವರ ವಿರುದ್ಧ ಕಿರುಕುಳ ನೀಡ್ತಾ ಇವೆ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಇದೇ ಕಾರಣಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಸಂತ್ರಸ್ತರು ಪ್ರತಿಭಟನೆ ಕೂಡ ನಡೆಸಲು ತೀರ್ಮಾನಿಸಿದ್ದಾರೆ. ವಿವಿಧ ಸಂಸ್ಥೆಗಳು ಫೈನಾನ್ಸ್ ಸಾಲ ಕೊಟ್ಟು ಇವತ್ತು ನಮ್ಮ ಆಡಿ ಜನರು ಮತ್ತೆ ಅಲ್ಲಿ ಇದ್ದಾರ ಅನ್ಯ ಜಾತಿಗಳು ಅಷ್ಟೇ ಎಲ್ಲ ಕಮ್ಯುನಿಟಿಯವರು ಇವತ್ತು ಊರು ಬಿಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಸುಮಾರು ನೋಡಿ, ನಮಗೆ ಇವತ್ತಿನಂಗೆ 17ರಿಂದ 18 ಸಂಘಗಳು. ಅದರಲ್ಲಿ ಧರ್ಮಸ್ಥಳ ಸಂಘ ಮೊದಲು ಚೆನ್ನಾಗಿ ನಡ್ಕೊ ಬರ್ತಿತ್ತು. 1 ಲಕ್ಷ ಒಬ್ಬರಿಗೆ ಕೊಡ್ತಿತ್ತು ಸಾಲ. ಅದೊಂದು ಗ್ರೂಪ್ ಸಾಲ ಒಬ್ಬರಿಗೆ 1 ಲಕ್ಷ. ಅದೇ ಥರ ಇಂಥ ಸಮಸ್ತ ಸಂಘ ಒಂದು, ಗ್ರಾಮೀಣ ಪುಟ, ಸ್ಪಂದನ, ಮತ್ತು SKS, PSS, ESF, ಸತ್ಯ, ದ್ವಾರ ಬ್ಯಾಂಕು, ಎಸ್ ಬ್ಯಾಂಕು, RBL ಬ್ಯಾಂಕು, ಅತೃಪ್ತಿ, ಮತ್ತು ಆಶೀರ್ವಾದ, ಮತ್ತು ಗ್ರಾಮಶಕ್ತಿ, ಮತ್ತು ಮುತ್ತೂಟು, ಮತ್ತು ಆಕ್ಸಿಸ್ ಬ್ಯಾಂಕು, ವೆಲ್ಸ್ಟಾರ್ ಇದರ ಅಕೌಂಟ್ ಎಲ್ಲ ಇರ್ತದೆ. ಎಕ್ಸಿಸ್ ಬ್ಯಾಂಕ್ ಅನ್ನೋದು ಈ ಬಾಕಿ ಬ್ಯಾಂಕ್ ಇದು ಟೋಟಲ್ ಸರ್. ಇದರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಒಬ್ಬ ನಮ್ಮ ಕಾಲೋನಿಯಿಂದ ತಿಳ್ಕೊಳ್ಳಿ, ನಮ್ಮಲ್ಲಿ ಟ್ರೈಬ್ಸ್ ಕಾಲೋನಿ ಇದೆ. ಈ ಮುತ್ತೂಟು ಫೈನಾನ್ಸ್ ಕೇಳಿದ್ದೀವಿ. ಆಶೀರ್ವಾದ ಅಂದ್ರೆ ಕಡೆ ಯಾವುದೊಂದು ನಮಗೂ ಗೊತ್ತಿಲ್ಲ. ದ್ವಾರ ಬ್ಯಾಂಕ್ ಅಂತ ಹೇಳಲ್ಲಿ ಹೆಸರು ನೋಡಿ, ಅಲ್ಲಿ ಅದೇ ಎಂತೆಂಥ ಸಂಸ್ಥೆಗಳು. ಇದು ಸಂಸ್ಥೆನಾ ಇದು? ಅವರು ಸಾಲ ಕೊಟ್ಟಿರೋದು. ಸರಿ, ಇದು ಧರ್ಮಸ್ಥಳ ಸಂಘದವ್ರಿಗೆ ಮೇನ್ ಆಗಿ ಕರೆಸ್ತೇನೆ. ಏನು ಅಂತ ಹೇಳ್ಬೇಕಾದ್ರೆ ಕೇಳ್ಬೋದು. ಯಾಕಂದ್ರೆ ಧರ್ಮಸ್ಥಳದ ಸಂಘ ಆ ಲೀಡರ್ಸ್ ಎಲ್ಲ ಬೇಕಾದ್ರೆ ಕರೆಸಿ ಏನು ಅಂತ ಕೇಳ್ತೀನಿ. ಇಂತಿಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ, ಆ ನಿಮ್ಮ ಏರಿಯಾದಲ್ಲಿ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಏನು ಹಣ ಕೊಟ್ಟಿದ್ದಾರೆ, ಯಾವ ಬೇಸ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಮತ್ತು ಈ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಒಂದು ಬರೀತೇನೆ ನಾನು. ಅವ್ರದ್ದು ಅಂಡರ್ ಬರ್ತದೆಯೋ ಇಲ್ಲ ಗೊತ್ತಿಲ್ಲ, ಆದರೂ ಕೇಳಿ ನೋಡೋಣ ಇವರಿಂದ. ಮತ್ತು ಇದು ಮೇನಾಗಿ DC ಅವರಿಗೆ ಗಮನಕ್ಕೆ ಇದನ್ನು ನಾನು ಇವತ್ತೇ ಕಳಿಸ್ತೇನೆ. ಮತ್ತು ನಾನು DC ಅವರು ಹೋದಾಗ ವೈಯಕ್ತಿಕವಾಗಿ ಗಮನ. ನನ್ನ ಹೆಸರು ಜಾಜಿ, ಮಂಜರತ್ನ ಗ್ರಾಮ ಪಂಚಾಯತ್ ಸದಸ್ಯರು.
ನಮ್ಮ ಮೀನುಕೊಲ್ಲಿ ಹಾಡಿಲಿ ಇದೇ ಥರ ಸುಮಾರು ಫೈನಾನ್ಸ್ ಅವ್ರ ಸಂಘದವ್ರು ಬಂದು ಎಲ್ಲ ಸುಮಾರು ಇದು ಜನ ಎಲ್ಲ ಸೇರಿಕೊಂಡು ಈಗ ಏನಾಯ್ತಾ ಉಂಟು, ಅವ್ರಿಗೆ ಕಟ್ಟಕ್ಕೆ ಆಗದೆ ಸುಮಾರು ಜನ ಊರೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಊರು ಬಿಟ್ಟು ಹೋದ್ರು ಅವರು ನೆಮ್ಮದಿಲ್ಲ ಇದ್ದಾರೆ, ಅವ್ರು ಕಟ್ತಾ ಇಲ್ಲ. ಈಗ ಇಲ್ಲಿ ಇದ್ದವರಿಗೆ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಿದ್ದಾರೆ. ಈಗ ಒಂದೊಂದು ಮನೆಯಲ್ಲಿ 3 ಕುಟುಂಬ ಇದ್ದರೆ 2 ಕುಟುಂಬ ಹೋಗ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಮನೆಯಲ್ಲಿ ಈಗ ಹುಷಾರಿಲ್ಲದವರೆಲ್ಲ ಇದ್ರೆ ಬಂದು ನೀವು ಅವ್ರ ದುಡ್ಡು ನೀವು ಕಟ್ಟಿ ಅಂತ ರಾತ್ರಿ ಹಗಲೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು. ಮತ್ತು ಸುಮಾರು ಜನ ಕೇರಳಗೆಲ್ಲ ಹತ್ಬಿಟ್ಟಿದ್ದಾರೆ. ಈಗ ಮಹಿಳೆಯರೇ ಕಾಣಿಸ್ತಾ ಇಲ್ಲ, ಈಗ ರೋಡಲ್ಲಿ ಮನೆಯಲ್ಲೆಲ್ಲ ಕಾಣಿಸ್ತಾನೆ ಇಲ್ಲ. ಇದಕ್ಕೆ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸರ್, ನನ್ನ ಹೆಸರು CL ವಿಶ್ವ, ನಂಜನಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ. ವಿಷಯ ಅಂತೇಳಿದರೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಳ್ಳಿ ಕಾಲೋನಿ, ಮೀನುಕೊಲ್ಲಿ, ದಾಸೋಳ ಗ್ರಾಮದಲ್ಲಿ ಬಹುತೇಕ ಮನೆಗಳು ಒಂದು 10ರಿಂದ 15 ಜನ ಮನೆಗಳು ಇವತ್ತು ಹೊರ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಕಾರಣ ಏನಂತೇಳಿದರೆ ಸಾಲ. ವಿವಿಧ ಈಗಾಗಲೇ ನಾವೀಗ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟದಲ್ಲಿ ಧರ್ಮಸ್ಥಳ ಸಂಘ ಮೊದಲಿನಿಂದ 1 ಲಕ್ಷ ಕೊಡ್ತಿತ್ತು ಒಬ್ಬೊಬ್ಬರಿಗೆ. ಆ ಸಾಲಗಳನ್ನ ಕೇಳ್ತಾರೆ. ಇದರಲ್ಲಿ ನೋಡಿದರೆ 20 ಸಂಘದವರು, ಒಬ್ಬ ಕೂಲಿ ಕಾರ್ಮಿಕ ದಿವಸಕ್ಕೆ 300ರಿಂದ 350 ರೂಪಾಯಿ ದಿನಗೂಲಿಯಲ್ಲಿ ದುಡಿತಾನೆ. ಇವತ್ತು ಒಬ್ಬ ಫಲಾನುಭವಿಗಳಿಗೆ 7ರಿಂದ 8 ಲಕ್ಷ ಸಾಲ. ಅದು ಕೊಟ್ಟಿರೋದು ನೋಡಿ, ಆಧಾರ್ ಕಾರ್ಡ್ ಮೇಲೆ ಕೊಟ್ಟಿದ್ದಾರೆ. ನಾನೊಬ್ಬ ರೈತರಿಗೆ ಒಂದು ಜಾಮೀನು ಸಾಲ ಕೊಡಲಿಕ್ಕೆ 50,000 ಕೊಡ್ತಾರೆ ಒಬ್ಬ ರೈತರಿಗೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. Festival special offer 25% discount. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೇ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor near Reliance Trends, Food Center Shopping Mall near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
shining senses in your life. Desirable designs gives you treasured memory. Sharda Jewelers. Yes. ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ವಿಚಾರದಲ್ಲಿ ಉಂಟಾಗಿರುವ ಗೊಂದಲದ ಕುರಿತು ಚರ್ಚಿಸಲು ಅರಕಲಗೂಡು ಶಾಸಕ ಹಾಗೂ ಕೊಡಗು ಕೆಡಿಪಿ ಸದಸ್ಯ ಎ ಮಂಜು ಅವರು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರನ್ನು ಭೇಟಿಯಾಗಿ ಚರ್ಚಿಸಿದರು ಎಂದು ತಿಳಿದುಬಂದಿದೆ. ಕೊಡಗಿನಲ್ಲಿ ಶಾಂತಿ ನೆಲೆಸಬೇಕು. ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ಶಾಂತಿ ಪ್ರೀತಿಯಿಂದ ಜೀವನ ಸಾಗಿಸಬೇಕು. ವಿಳಂಬ ಮಾಡದೆ ಅಗತ್ಯ ಕ್ರಮ ಕೈಗೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಜನಪ್ರತಿನಿಧಿಗಳು ಹಾಗೂ ಜನಾಂಗಗಳ ಪ್ರಮುಖರ ಸಭೆಯನ್ನ ನಡೆಸಿ ಗೊಂದಲ ನಿವಾರಿಸುವಂತೆ ಸಲಹೆ ನೀಡಿದ್ದಾರೆ ಎಂದು ಮಾಹಿತಿ ಲಭಿಸಿದೆ. ಜನವರಿ 25ಕ್ಕೆ ಜಿಲ್ಲಾಡಳಿತ ಸಭೆ ನಡೆಸುವ ಸಾಧ್ಯತೆಗಳಿದೆ ಎಂದು ತಿಳಿದುಬಂದಿದೆ. ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಅವರು 5ನೇ ಬಾರಿಗೆ ಆಯ್ಕೆಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಮಾದಯ್ಯ ನಾಪಂಡ, ನಿರ್ದೇಶಕರಾಗಿ HR ವಾಸಪ್ಪ, ಮಹೇಶ್ ಪಾಡಿಯಮ್ಮನ, ಕರಿಯಪ್ಪ ನಾಯಕ, ಭುವನೇಶ್ವರ ನಿಡ್ಡೆಮಲೆ, ಪೂಣಚ್ಚ ಅಮ್ಮಾಟಂಡ, ನಾಚಪ್ಪ ಮಾದೆಯಂಡ, ಜಯಪ್ರಕಾಶ್ ಕುಯಿಂತೋಡು, ರವಿ ಕಾಳನ, ಪ್ರೀಣಾ ಮಡೆಯಂಡ, ಸುಶೀಲಾ ಕೂರನ, ಹೇಮಲತಾ ಮಂಡೀರ, ಬೀನಾ ಬಳ್ಳಂಬ ಅಲ್ಲಾರಂಡ, ರಮ್ಯಾ ಕೇಟೋಳಿರ ಆಯ್ಕೆಗೊಂಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿಯನ್ನು ಮಂಗಳವಾರ ಆಚರಣೆ ಮಾಡಲಾಯಿತು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಸೇರಿದಂತೆ ಎಲ್ಲ ವಚನಕಾರರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವಂತಾಗಬೇಕು. ಅಂಬಿಗರ ಚೌಡಯ್ಯ ಅವರು ಸಮಾಜಕ್ಕೆ ನೀಡಿರುವ ಸುಧಾರಣೆ ಮತ್ತು ಸಂದೇಶಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂತಾಗಬೇಕೆಂದರು. ಗಾಳಿಬೀಡು ನವೋದಯ ವಸತಿ ಶಾಲೆಯ ಉಪನ್ಯಾಸಕರಾದ ಮಾರುತಿ ದಾಸಣ್ಣನವರು ಮಾತನಾಡಿ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಶರಣರ ಕೊಡುಗೆ ಅಪಾರ ಅಂತ ಬಣ್ಣಿಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ, ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಬ್ಲಾಸಮ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅನಸೂಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾವೆಲ್ಲ ಮಾತಾಡ್ತೇವೆ. ಶರಣ ಕ್ರಾಂತಿಕಾರಿ ವಚನಕಾರ ಇವರು ಅಂಬಿಗರ ಚೌಡಯ್ಯ ಅಂತ. ನಿಜವಾಗಿ ವಚನ ಸಾಹಿತ್ಯ ಮತ್ತು ಶರಣರು ಇವ್ರ ಬಗ್ಗೆ ಮಕ್ಕಳೆಲ್ಲ ಕೇಳಿರ್ತೀರಿ ಅಲ್ವಾ? ಕೇಳಿದಿರಿ ಅಲ್ವಾ? ಎಸ್, ನೀವು ನನ್ನ ಜೊತೆ ಭಾಗವಹಿಸಲೇಬೇಕು. ಇಲ್ಲ ಅಂತಂದ್ರೆ ಕಾರ್ಯಕ್ರಮ ತುಂಬಾ ನೀರಸ ಆಗ್ತದೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಒಬ್ಬ ವಚನಕಾರರು ಹೇಳಿದರು. ವಿರಾಜಪೇಟೆಯ ಶಾಸಕರ ಭವನದಲ್ಲಿ 2024-25 ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಆರಂಭಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವಿರಾಜಪೇಟೆ ತಾಲೂಕಿನ ಅಧ್ಯಕ್ಷರಾದ PV ಜಾನ್ಸನ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು.
ಅದಕ್ಕೂ ಮೊದಲು ನಡೆದ ಗ್ಯಾರಂಟಿ ಯೋಜನೆಯ ಸಭೆಯಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ತಂದಿರೋ 5 ಗ್ಯಾರಂಟಿಗಳು ಎಲ್ಲ ರೀತಿಯ ಜನರಿಗೆ ಕಲ್ಪಿಸುವ ಉದ್ದೇಶದಿಂದ ಸಭೆಯಿಂದ ಕರೆಯಲಾಗಿತ್ತು ಹಾಗೂ ಅದನ್ನು ಕಾರ್ಯಗತಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯಿಂದ ಕರೆಯಲಾಗಿತ್ತು. ಯುವ ನಿಧಿ ಪೋಸ್ಟರ್ ಅನ್ನು ಈ ಸಂದರ್ಭ ಬಿಡುಗಡೆ ಮಾಡಲಾಯಿತು. ನಂತರ ವಿರಾಜಪೇಟೆ ವಿವಿಧ ಕಾಲೇಜುಗಳಿಗೆ ತೆರಳಿ ಯುವ ನಿಧಿ ಪೋಸ್ಟರ್ ಅನ್ನು ವಿತರಣೆ ಮಾಡಲಾಯಿತು. ಒಂದು ಪೌರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿರಾಜಪೇಟೆಯಲ್ಲಿ ಒಂದು ಆಂದೋಲನವನ್ನು ಆಯೋಜನೆ ಮಾಡುವಂತೇಳಿ ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ನೀಡಿದ್ದಾರೆ. ಯಾಕೆಂತಂದರೆ ಅವರು ಈ ಕಾಫಿ ಸೀಸನ್ ಆದ್ದರಿಂದ ಜನಗಳು ಬರೋದು ಕಷ್ಟ ಆಗೋದ್ರಿಂದ ಅವರು ಫೆಬ್ರವರಿ ಡೇಟ್ ಹೇಳಿದ್ದಾರೆ. ಫೆಬ್ರವರಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಹೇಳ್ತಾರೆ. ಒಂದು ರಾಜ್ಯ ಮಟ್ಟದ ಭಾಗ್ಯಲಕ್ಷ್ಮಿ ಪಂಚ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ವಿರಾಜಪೇಟೆ ತಾಲೂಕಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ. ಆ ಕಾರ್ಯಕ್ರಮ ಕೂಡ ಅವರು ಒಂದು ಚರ್ಚೆ ಮಾಡಲಿಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚರ್ಚೆ ಆದ ನಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಇಲ್ಲಿ ಇಟ್ಟಿದ್ದೀವಿ ಅದು ಫೆಬ್ರವರಿ ಮೊದಲನೇ ವಾರದಲ್ಲಿ ಮಾಡುವ ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಸರ್ ಹತ್ರ ಹೇಳಿದ್ದೀನಿ. ಅವರು ಅದರ ಬಗ್ಗೆ 5 ಎಲ್ಲ ಸುತ್ತಮುತ್ತ ಇರೋದು ಪುರಸಭಾ ವ್ಯಾಪ್ತಿಯಲ್ಲಿ ನಾವು ಪ್ರಾರಂಭವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಇದಕ್ಕೆ ರಾಜ್ಯದ ನಮ್ಮ ಈ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವ್ರನ್ನ ಕೂಡ ಕರೆಯುವಂಥ ಅವರು ಕೂಡ ಬರಲಿಕ್ಕೆ ಉತ್ಸುಕದಲ್ಲಿದ್ದಾರೆ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಲಿ ನಮ್ಮ ಶಾಸಕರು ಮತ್ತು ಜಿಲ್ಲೆಯಲ್ಲಿರತಕ್ಕಂಥ ಹಿರಿಯ ನಮ್ಮ ಪಕ್ಷದ ನಾಯಕರುಗಳನ್ನು ಕರೆದು ಒಂದು ಉತ್ತಮ ರೀತಿಯಲ್ಲಿ ಮಾಡುವಂತಿದ್ದೀನಿ. ಯಾಕೆಂತಂದರೆ ಸರ್ಕಾರ ಜನರ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಅಧಿಕಾರಿಗಳನ್ನು ನಾವು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಬೋಗಸ್ ಕಾರ್ಯಕ್ರಮ ಅಲ್ಲ ಇದು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದು ಅರಿವನ್ನು ಕೂಡ ಜನರಲ್ಲಿ ತಲುಪಿಸಬೇಕು. ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೋಷಣೆ ಮಾಡೋರು ಇದ್ದಾರೆ. ಕೆಲವು ಮಂದಿ ಕೊಡಿ, ಇದು ಕೆದಮಳೂರು ಬಸ್ ಕೊಡಿ, ಸಿದ್ದಾಪುರ ಕೊಡದಿದ್ರೂ ಪರವಾಗಿಲ್ಲ, ಕೆದಮಳೂರಿಗೆ ಮೊದಲು ಒಂದು ಅದಾದ್ರೆ ಆಗಲಿ. ಸಿದ್ದಾಪುರಕ್ಕೆ ಬಸ್ ಇಂಪಾರ್ಟೆಂಟ್. ಬೆಳಿಗ್ಗೆ ಮಡಿಕೇರಿ ಹೋಗ್ಬೇಕಾದ್ರೆ 7 ಬಸ್. ಅದೇ ನಮ್ಮ ಮಡಿಕೇರಿ ಇಲಾಖೆ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತುಂಬಾ ನಿರ್ಲಕ್ಷ್ಯ ವಹಿಸುವಂತ ಇಲಾಖೆ ಅಂತ ನಿರ್ಮಾಣ ಸರ್ವಿಸ್ ಇದೆ ಇಲ್ಲ ಅಂತ ಹೇಳಿ. ಇವತ್ತು ನಾವು 6ನೇ ಮೀಟಿಂಗಲ್ಲಿ ಇದು ಮಾಡೋದು. 6 ಮೀಟಿಂಗಲ್ಲಿ ಕೂಡ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಒಂದು 2 ಬಸ್ಸನ್ನು ಕೇಳಿದ್ವಿ. ಕೆದಮಳೂರಲ್ಲಿ ಪಾಪ ಬಸ್ಸೇ ಇಲ್ಲ. ಆ ಭಾಗದ ಜನರ ಪರಿಸ್ಥಿತಿನ ನೀವು ನೋಡಿದ್ರೆ ನೀವೇ ಬೇಕಾದ್ರೆ ಹೊಸ ಬಸ್ ಹಾಕ್ಬೋದು. 2 ವರ್ಷ ಆಯ್ತು ಸರ್. ಏನಕ್ಕೆ ಅಂತ ಅರ್ಥ ಆಗಿಲ್ಲ. ಲಾಭದಲ್ಲಿ ಓಡುವಂತ ರೂಟ್ ಬಹುತೇಕ ಲಾಭದಲ್ಲಿ ಓಡೋ ರೂಟ್ಗಳನ್ನೇ ಬಂದ್ ಮಾಡಿದ್ರೆ. ಸಿದ್ದಾಪುರ ಟು ಮ್ಯಾಂಗ್ಳೂರ್ ಬಸ್ ಇತ್ತು 6 ಗಂಟೆಗೆ ಬೆಳಿಗ್ಗೆ, ಲಾಭದಾಯಕದಲ್ಲೇ ಓಡ್ತಾ ಇತ್ತು. ಅದನ್ನ ಒಳ್ಳೆ ಜನ ಇದೆ. ಅದೊಂದು ಆ ಕಡೆ ಅದು ಟೈಮಿಂಗ್ ಬದಲಾವಣೆ ಏನೇ ಇದ್ರು ಕೂಡ ನೀವು ಅಟ್ಲೀಸ್ಟ್ ಈಗ ನಮ್ಮ ಸರ್ಕಾರ ಬಂದು 1.5 ವರ್ಷ 1.25 ವರ್ಷ ಆಯ್ತು. ನಾವು ಕೇಳಿದ ಒಂದು ಬಸ್ ನೀವು ಹಾಕ್ಕೊಟ್ಟಿಲ್ಲ. ಇದು ಪ್ರೈವೇಟ್ ಬಸ್ ಅವ್ರಿಗೆ ಕಮಿಟ್ ಆಗ್ತಾ ಇದ್ದಾರಲ್ಲ, ತುಂಬಾ ಬಸ್ ಇದೆ ಅಲ್ಲ. ನನ್ನ ಹತ್ರ ಲಿಸ್ಟ್ ಇದೆ, ಯಾರ್ಯಾರು ಕಂಡಕ್ಟ್ರು ಯಾರ್ಯಾರು ಡ್ರೈವರು ಅಂತ. ತುಂಬಾ ಬಸ್ಸು ವಿರಾಜಪೇಟೆಯಿಂದ ಬ್ಯಾಂಗ್ಳೂರಿಂದ ಭಾಗಮಂಡಲ ಬರುತ್ತೆ ಸಾಯಂಕಾಲ. ಈಗ ಹೊಸದಾಗಿ ಮಾಡಿದ್ರು ಸರ್. ಈಗ ಕಂಪ್ಲೇಂಟ್ ಗೊತ್ತಿದೆ ಅವ್ರಿಗೆ ಇನ್ನೂ ಕಳೆದ ಕಡೆ ಹೋಗಲಿ, ಏನೋ ಪೋಸ್ಟರ್ ತಗೊಂಡು ಮಾಡುವ. ಬಟ್ ಲಿಂಕ್ ಇನ್ನ ಅದು ಲೈವ್ ಬಿಟ್ಟಿಲ್ಲ. ಅವ್ರನ್ನ ಆಫೀಸ್ಗೆ ಅವ್ರದ್ದು NPCI ಮ್ಯಾಪಿಂಗ್ ಆಗಿರೋ ಅಕೌಂಟ್ ತಂದು ಕೊಟ್ರೆ ಆಫೀಸಲ್ಲೇ EKYC ತರ ಮಾಡಿ. ಈಗ ವಿರಾಜಪೇಟೆಗೆ 617 ಪದವಿ ಮತ್ತೆ ಪದವಿಯೇತರ PG ಇದಾರಲ್ಲ, ಅವರು ಟೋಟಲ್ ಆಗಿ 617 DBT ಆಗಿರೋದು. ಡಿಪ್ಲೊಮಾ ಜಿಲ್ಲೆಗೆ ಇಲ್ಲ ಸರ್, ಗೊತ್ತಿಲ್ಲ. ಅದೇನಾದ್ರು ಎಮರ್ಜೆನ್ಸಿ ಇದ್ರೆ ನಾನು ಲಾಗಿನ್ ಇಂದ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿಕೊಂಡು ನಾನು ಅಪ್ರೂವಲ್ ಮಾಡಿ ಕೊಡ್ತೀನಿ. ಯಾವುದು GSC ಮಾತ್ರ, ಕರೆಕ್ಷನ್ ಕಾರ್ಡ್ಗೆ ಮಾತ್ರ.
ಏನಾದರೂ ಹೆಸರು ಸೇರಿಸೋದು ಆ ಥರ Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Al-Wazal Towers, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimentary Biryani. Al-Wazal Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ದೇಶದ ರಾಜಧಾನಿಯಲ್ಲಿ ಜನವರಿ 26ರಂದು ನಡೆಯಲಿರುವ ರಾಷ್ಟ್ರೀಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆಯಾಗಿರುವ ಹರಿಶ್ಚಂದ್ರ ಕುಟುಂಬದ ಸದಸ್ಯ ಹಾಗೂ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರನ್ನ ಹರಿಶ್ಚಂದ್ರ ಕುಟುಂಬದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹೊದವಾಡ ಗ್ರಾಮದ ಕೊಟ್ಟಮುಡಿಯಲ್ಲಿರುವ ಹರಿಶ್ಚಂದ್ರ ಕುಟುಂಬಸ್ಥರ ಐನ್ಮನೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರು ಹಂಸ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಬಳಿಕ ಹಂಸ ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಕುಟುಂಬಸ್ಥರ ಹಾಗೂ ಗ್ರಾಮಸ್ಥರ ನಿರಂತರ ಸಹಕಾರದಿಂದ ತಾನು ಗೆದ್ದು ಹೊದ್ದೂರು ಪಂಚಾಯಿತಿಯಲ್ಲಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಈಗ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಪಂಚಾಯಿತಿಯಲ್ಲಿ ನಡೆಯುವ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಂದಂದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆ ಮಾಡಿದ್ದಾರೆ.
ನಮ್ಮ ಶಾಸಕರಾದ ಮಂತರಗೌಡ ಅವರ ಪ್ರಯತ್ನದಿಂದ ಗ್ರಾಮದ ಅಭಿವೃದ್ಧಿಗೆ ಸುಮಾರು 3 ಕೋಟಿಗೂ ಅಧಿಕ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ 1 ಕೋಟಿಗೂ ಅಧಿಕ ಕಾಮಗಾರಿ ನಡೆದಿದೆ. ನಮ್ಮ ಜಿಲ್ಲೆಯ ಜನರು MRI ಸ್ಕ್ಯಾನಿಂಗಿಗಾಗಿ ಮಂಗಳೂರು, ಬೆಂಗಳೂರು, ಮೈಸೂರು ಅಲೆದಾಡುವ ಪರಿಸ್ಥಿತಿ ಇತ್ತು. ಶಾಸಕ ಮಂತರಗೌಡ ಅವರ ಸತತ ಪ್ರಯತ್ನದಿಂದಾಗಿ MRI ಸ್ಕ್ಯಾನಿಂಗ್ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ದೊರೆಯುವಂತಾಗಿದೆ ಎಂದರು. ಈ ಸಂದರ್ಭ ಹರಿಶ್ಚಂದ್ರ ಕುಟುಂಬದ ಅಧ್ಯಕ್ಷ ಅಹಮದ್, ಕುಟುಂಬದ ಹಿರಿಯರಾದ ಅಬೂಬಕ್ಕರ್ ಹಾಜಿ, ಮೊಹಮ್ಮದ್ ಹಾಜಿ, ಉಸ್ಮಾನ್ ಹಾಜಿ, ರಿಯಾಜ್, ಕಾಸಿಂ, ಉಸ್ಮಾನ್, ಹಮ್ಜಾ, ಇಸ್ಮಾಯಿಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಹರಿಶ್ಚಂದ್ರ ಮನೆತನದ ಹಿರಿಯರಾದ ಆಮುಚ್ಚರವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ಅವಕರ್ಚ ಸೇರಿದಂತೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಎಚ್ ಎ ಹಮ್ಜರ್ ಅವರನ್ನು ಸ್ವಾಗತ ಮಾಡುತ್ತಾ ನನ್ನ 2 ಮಾತುಗಳಿಗೆ ವಿರಾಮ. ನಮ್ಮೆಲ್ಲರ ಆತ್ಮೀಯರು, ಮುದ್ದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಓಲ್ಡ್ ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರು ಆದ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಹಮ್ಜೆ ಎಚ್ ಎ ಅವರು ನಿಮಗೆಲ್ಲರಿಗೂ ತಿಳಿದಿರುವಂತೆ ಸಮಾಜ ಸೇವಕರು ಹೌದು. ನಮ್ಮ ಮುದ್ದೂರು ಪಂಚಾಯಿತಿಯಲ್ಲಿ ಅವರು ನಿರ್ವಹಿಸಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಮ್ಮ ಪಂಚಾಯಿತಿಗೆ ಹಲವಾರು ಪ್ರಶಸ್ತಿಗಳನ್ನು ಅವರು ತಂದುಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಗೊತ್ತಿರುವ ಹಾಗೆ ಜನವರಿ 26ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಸರ್ಕಾರದಿಂದ ಅವರಿಗೆ ಆಹ್ವಾನ ಬಂದಿರುತ್ತದೆ. ಅವರಿಗೆ ನಮ್ಮ ಹರಿಶ್ಚಂದ್ರ ಐನ್ಮನೆಯಲ್ಲಿ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಈಗ ಆಯೋಜಿಸಿದ್ದೇವೆ. ಮಹಲಿಂದ പ്രസിഡന്റ്, കൊద్దൂർ ഗ്രാമപഞ്ചായത്ത് പ്രസിഡന്റ്, മർക്കസുൽ ഹിദായയുടെ ഡയറക്ടർ, അങ്ങനെ നമ്മുടെ എല്ലാ വിഷയങ്ങൾക്കും നേതൃത്വം നൽകുന്ന നമ്മുടെ ഹംസച്ച ಎಚ್ ಎ ಹಮ್ಜಾ ದೊಡ್ಡ ಸಾಧನೆ ಮಾಡಿ ಹೋಗೋದಲ್ಲ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿದರು ಕೇಂದ್ರ ಸರ್ಕಾರಕ್ಕೆ. ಆದ ಕಾರಣ ನಾನು ಮತ್ತು ನನ್ನ ಹೆಂಡತಿ ಪತ್ನಿ ಇಬ್ಬರು ಸೇರಿ ನಾವು ಪ್ರವಾಸ ಕೈಗೊಳ್ತಾ ಇದ್ದೀವಿ. ಆದ್ದರಿಂದ ತಾವು ಎಲ್ಲರೂ ನನಗೆ ದುವಾ ಮಾಡಬೇಕು. ನಾನು ಹೆಚ್ಚಿನ ವಿಷಯ ಏನು ಅಂತ ಹೇಳಿದ್ರೆ, ನಾನು ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು 25 ವರ್ಷದಿಂದ ಪಂಚಾಯತ್ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಉಪಾಧ್ಯಕ್ಷನಾಗಿ, ಪುನಃ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಂದು ವಿಸಿಟ್ ಮಾಡಿ ಪಂಚಾಯಿತಿಯಲ್ಲಿ ಆಗುವ ಕೆಲಸಗಳು, ಅಭಿವೃದ್ಧಿ ಕೆಲಸ ಇರ್ಬೋದು, ನನ್ನ ಸಾಮಾಜಿಕ ಸೇವೆ ಇರ್ಬೋದು, ನನ್ನ ರಾಜಕೀಯ ಇರ್ಬೋದು, ಎಲ್ಲವನ್ನು ಪರಿಗಣಿಸಿ ನನ್ನನ್ನು ಮುಖ್ಯ ಅತಿಥಿಯಾಗಿ ನಾನು ಗಣರಾಜ್ಯೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಊರಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಅದೇ ರೀತಿ ಸುಮಾರು ನಮ್ಮ ಶಾಸಕರಾದಂಥ ಮಂತರಗೌಡ ಅವರ ಪ್ರಯತ್ನದಿಂದ ಸುಮಾರು 3-4 ಕೋಟಿ ಅನುದಾನ ಈಗ ತಾನೇ ಬಿಡುಗಡೆಯಾಗಿದೆ. ಅದರಲ್ಲೂ 1 ಕೋಟಿ ಮೇಲೆ ಅಭಿವೃದ್ಧಿ ಆಗಿದೆ. ಈಗ 2 ಇದೆ, ನಾವು ನೋಡ್ತಾ ಇದ್ದೀನಿ. ನನ್ನನ್ನು ಈ ಕೊಟ್ಟಮಡಿ ಮತ್ತು ಒದವಡ ಗ್ರಾಮದವರು ಸೇರಿ 25 ವರ್ಷದಿಂದ ಸೋಲಿಲ್ಲದೆ ನನ್ನನ್ನು ಗೆಲ್ಲಿಸಿಕೊಂಡು ಬರ್ತಾ ಇದ್ದೀನಿ. ಪ್ರಸ್ತುತ ದಿನಗಳಲ್ಲಿ ಮಹಿಳಾ ಲೇಖಕಿಯರು ತಮ್ಮ ಬರಹದ ಮೂಲಕ ಸಮಾಜದ ಕಣ್ಣನ್ನ ತೆರೆಸುವ ಪ್ರಯತ್ನ ಮಾಡ್ತಾ ಇದ್ದು, ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂತ
ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶಾಂತೆಯಂಡ ವೀಣಾ ಅಚ್ಚಯ್ಯ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಲೇಖಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರು ರಚಿಸಿರುವ ಕೊಡವ ಮಕ್ಕಳ ಕೂಟ ಪ್ರಕಟಿಸಿರುವ ಕನ್ನಡ ಪುಸ್ತಕ ಮುಖಾಮುಖಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ. ಎಲ್ಲರಿಗೂ ತಿಳಿದ ಹಾಗೆ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರ ಪರಿಚಯ ಬಹುಶಃ ಎಲ್ಲರಿಗೂ ಕೂಡ ಇರ್ಬೋದು. ನನಗೆ ಪ್ರಥಮ ಬಾರಿ ಇವರ ಪತಿಯವರು ಒಂದು ಫಿಲ್ಮ್ ಶೂಟಿಂಗಿಗೆ ನಮ್ಮ ಊರಿಗೆ ಬಂದಿರುವಾಗ ಅವರ ಪರಿಚಯ ಆಯಿತು. ಅದ ನಂತರ ಈ ಒಂದು ಫಿಲ್ಮ್ ಫೀಲ್ಡಲ್ಲಿ ಯಶಸ್ಸನ್ನು ಕಾಣುತ್ತಾ ಒಂದು ಒಳ್ಳೆಯ ನಿರ್ದೇಶಕ ನಿರ್ಮಾಪಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಅವರ ಧರ್ಮಪತ್ನಿ ಇವರು ಬಹುಶಃ ಸಿರಕಳ್ಳಿ ಗ್ರಾಮದಲ್ಲಿ ಜನಿಸಿದರೂ ಕೂಡ ಇವತ್ತು ರಾಷ್ಟ್ರ ಮಟ್ಟಕ್ಕೆ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸುವ ನಿಟ್ಟಿನಲ್ಲಿ ನಿರ್ಮಾಪಕಿಯಾಗಿ ವ್ಯವಸ್ಥಾಪಕಿಯಾಗಿ ಅನೇಕ ಚಿತ್ರಗಳ ಒಂದು ಬಿಡುಗಡೆಗೂ ಕೂಡ ಅವರು ಸಹಕಾರಿಯಾಗಿದ್ದಾರೆ. ಈಗಲೂ ಕೂಡ ಹೇಳಿದರು, ನಾನೊಂದು ಫಿಲ್ಮ್ ಶೂಟಿಂಗಲ್ಲಿ ಕೂಡ ಇದ್ದೇನೆ. ಬ್ಲೈಂಡ್ ರಿಲೀಫ್ ಅಂತ ಒಂದು ಒಳ್ಳೆಯ ಒಂದು ಕಥಾ ಸಾರಾಂಶ ಇರುವಂಥ ಒಂದು ಫಿಲ್ಮನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇವರ ಈ ಮುಖಾಮುಖಿ ಪುಸ್ತಕ ಬಹುಶಃ ನಾನು ಇನ್ನೂ ಓದಲಿಲ್ಲ. ಇದರಲ್ಲಿ ಯಾವ ಥರದಲ್ಲಿ ಮುಖಾಮುಖಿ ಪುಸ್ತಕದ ಲೇಖಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಮಾತನಾಡಿ, ಮುಖಾಮುಖಿ ತಂದ ಚೊಚ್ಚಲ ಕೃತಿ. ಬದುಕಿನ ಸಣ್ಣ ಸಣ್ಣ ಸಂಗತಿಗಳಿಂದ ಕೂಡ ಹೆಕ್ಕಿ ಬರೆದಿದ್ದೇನೆ ಎಂದರು. ಕಥೆಗಳು ಅಥವಾ ಏನಾದ್ರು ಚಿಕ್ಕದೇನಾದ್ರು ಕಂಡಾಗ ತಗೊಂಡ್ಬಿಟ್ಟು ಅದನ್ನ ಹೇಗೆ ಮಾಡ್ಬೋದು, ಹೇಗೆ ಬರಿಬೋದು, ಯಾವ ತರ ಅಂತೇಳಿ ಮಾಡೋದು ಇದ್ದೇ ಇತ್ತು. ಅದೇ ಕೆಲಸನ ಇವಾಗ ಒಂದು ಬುಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಕಥೆಗಳನ್ನ ಒಂದು ರೂಪ ಕೊಟ್ಟು ಅದಕ್ಕೆ ಕಥೆ ಬುಕ್ಕಿನ ಕಾದಂಬರಿ ತರ ರೂಪ ಕೊಟ್ಟು ಈ ಬುಕ್ಕನ್ನ ಹೊರತಂದಿದ್ದೇನೆ. ಆಕ್ಚುಲಿ ಬುಕ್ ಬರೋದಕ್ಕೆ ನನ್ನ ಪತಿದೇವರು ಪ್ರಕಾಶ್ ಕಾರ್ಯಕ್ಕೆ ಅವರ ಮುಖ್ಯ ಕಾರಣ. ನನಗೆ ಅಷ್ಟು ಬುಕ್ ಬರೀತೀನಿ ಅಥವಾ ಮಾಡ್ತೀನಿ ಅನ್ನೋದೊಂದು ಅಷ್ಟೊಂದು ಇದಿರಲಿಲ್ಲ, ಆಗತ್ತಾ ಇಲ್ವಾ ಅನ್ನೋ ಥರ ಇತ್ತು. ಅವ್ರು ಯಾವಾಗಲೂ ನಾನು ಏನಾದರೂ ಒಂದು ಮೂವಿ ಬಗ್ಗೆ ಆಗಲಿ ಯಾವ್ದ್ರ ಬಗ್ಗೆ ಆಗಲಿ ಒಂದು ಕಂಟೆಂಟ್ ತೊಗೊಂಡಾಗ ಅದು ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ನೀನು ಇದನ್ನು ನೀಟಾಗಿ ಬರೀಬೋದು, ಚೆನ್ನಾಗಿ ಮಾಡ್ತೀಯಾ ಅನ್ನೋದನ್ನು ನನಗೆ ಎನ್ಕರೇಜ್ ಮಾಡ್ತಾ ಇದ್ರು. ಇವತ್ತು ಈ ಬುಕ್ ಇಲ್ಲಿ ರಿಲೀಸ್ ಆಗ್ತಿದೆ ಅನ್ನೋ ಮುಖ್ಯ ಕಾರಣ ಅವರು. ಅದಕ್ಕೆ ಅದ್ರ ಜೊತೆಗೆ ಮಕ್ಕಳ ಕೊಡವ ಕೂಟ ಮಕ್ಕಳದು ಅದು ಕೂಡ ಅಷ್ಟೇ. ಅಯ್ಯಪ್ಪನವರು ಎಲ್ಲರೂ ಅಷ್ಟೇ ಅದನ್ನ ಇಲ್ಲಿ ತಂದು ಇವಾಗ ರಿಲೀಸ್ ಮಾಡುವಂತೆ ತಂದು ರಿಲೀಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಮುಖಾಮುಖಿ ಅಂದರೆ ಬೇರೆಯವ್ರಿಗೆ ಮುಖಾಮುಖಿ ಅಲ್ಲ, ನಮಗೆ ನಾವೇ ಮುಖಾಮುಖಿ ಆದಾಗ ಇದೆಲ್ಲ ಕರಡಿ ನೋಡ್ಕೊಂಡಾಗೆ ಅಂತ ಅನ್ಕೋಬಹುದು. ಮಾನವೀಯ ಸ್ನೇಹಿತರ ಒಕ್ಕೂಟದ ವತಿಯಿಂದ ಮಡಿಕೇರಿ ಅಂಬೇಡ್ಕರ್ ಭವನದಲ್ಲಿ ಒಕ್ಕೂಟದ ವಕ್ತಾರರಾದ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರುಣ್ಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದವರು, ಮಾನವೀಯ ಸ್ನೇಹಿತರ ಒಕ್ಕೂಟ ಈ ಸಮಾಜದ ಸಂಕಷ್ಟದಲ್ಲಿರೋ ಕುಟುಂಬ ನಮ್ಮಿಂದ ಆಗುವ ಸಹಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಮುಂದೆ ಕೂಡ ಒಕ್ಕೂಟ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಎಂದರು. ಆಹ್ವಾನಿತ ಎಲ್ಲ ಅತಿಥಿಗಳಿಗೂ ಕೂಡ ನನ್ನ ಎದೆಯ ಅಂತರಾಳದಿಂದ ಬರುವಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಅಧ್ಯಕ್ಷರ ಭಾಷಣದಲ್ಲಿ ಮಾತಾಡಲಿಕ್ಕೆ ಏನೂ ಇಲ್ಲ. ಎಷ್ಟು ಮಾತಾಡಲಿಕ್ಕಾಗುತ್ತೆ? 8 ವರ್ಷದ ಅನುಭವ ಪ್ರಾರಂಭದಿಂದ ಹಿಡಿದು ಇಂದಿನ ತನಕ ಇರೋದನ್ನ ನನ್ನ ಆತ್ಮೀಯರಾದ ಸುಕುಮಾರ್ ಅವರು ಹೇಳಿದ್ದಾರೆ. ನನಗೆ ಜವಾಬ್ದಾರಿ ಕಮ್ಮಿ ಆಗಿದೆ. ಆದರೂ ಕೂಡ ಒಂದೆರಡು ಮಾತು ಅಧ್ಯಕ್ಷ ಸ್ಥಾನದಲ್ಲಿ ಕುರಿತು ನಾನು ಮಾತಾಡದಿದ್ರೆ ನಾಳೆ ದಿವ್ಯಾ ಮೇಡಮ್ ನನಗೆ ಒಂದು ಮೆಸೇಜ್ ಕಳಿಸ್ತಾರೆ, ನೀವೇನು ಸರ್ ಏನು ಮಾತಾಡಲಿಲ್ಲ ಅಂತ. ಸೊ ಅನಿಸ್ಬಾರ್ದು. ನನ್ನ ಶಕ್ತಿ ಇಲ್ಲೇ ಮುಂದೆ ಗೊತ್ತಿದ್ದಾರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನನಗೂ ನನ್ನ ಆತ್ಮೀಯರಾದ ಮೈಕಲ್ ಸರ್ಗೆ ಮಾತ್ರ. ನಾವಿಬ್ರು ಮಾತಾಡೋದು ಇಲ್ಲ, ನಾವು ಹಂಚಿಕೊಳ್ಳೋದು ವಿಷಯಗಳಿಲ್ಲ. ಈ ಥರ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಅವರ ಒಂದು 8 ವರ್ಷದಿಂದಲೂ ಕೂಡ ನನ್ನ ಜೊತೆ ಸಾಥ್ ನೀಡಿದ್ದಾರೆ. ಆದರೆ ನಾನು ಎಲ್ಲೂ ತೋರ್ಪಡೆ ಮಾಡಲೇ ಇಲ್ಲ. ಕಾರ್ಯಕ್ರಮದ ಉದ್ಘಾಟನೆಯಿಂದ ಮಡಿಕೇರಿ ನಗರಸಭಾ ಮಾಜಿ ಅಧ್ಯಕ್ಷರಾದ ನಂದಕುಮಾರ್ ಅವರು ನೆರವೇರಿಸಿ ಮಾತನಾಡಿ, ಈ ಒಕ್ಕೂಟ ಕಾರ್ಯಕ್ರಮ ಚಟುವಟಿಕೆ ಮೆಚ್ಚುವಂಥದ್ದು. ಮತ್ತಷ್ಟು ಒಳ್ಳೆಯ ಕೆಲಸ ನಿಮ್ಮ ಒಕ್ಕೂಟದ ಮೂಲಕ ನಡೆಯಲಿ. ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಈ ಒಳ್ಳೆಯ ಕಾರ್ಯದಲ್ಲಿ ಜೊತೆಗೆ ಇರ್ತೇನೆ ಅಂತ ಶುಭ ಹಾರೈಸಿದರು. ಮಾನವೀಯ ಸ್ನೇಹಿತರ ಒಕ್ಕೂಟದ ಅಧ್ಯಕ್ಷರಾದ ಶಶಿಕುಮಾರ್ ಅವರು, ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂಥ ಜಯಕುಮಾರ್ ಅವರು,
ಸ್ನೇಹಿತರಾದ ಮೋಹನ್ ಅಪ್ಪಾಜಿ ಅವರೇ, ಆತ್ಮೀಯರು ಹಾಗೂ ಮುಖ್ಯ ಅತಿಥಿಗಳಾದಂಥ ಅನಂತನೇ ಅವರೇ, ಒಕ್ಕೂಟದ ಎಲ್ಲ ಪ್ರಮುಖರೇ, ಒಕ್ಕೂಟದ ಎಲ್ಲ ಸಹೃದಯ ಮಿತ್ರರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಬೇಕಂತ ಫಲಾನುಭವಿ, ನಾನು ಈ ಕಾರ್ಯಕ್ರಮದ ಉದ್ಘಾಟಕ ಅಂತ ನನಗೆ ಗೊತ್ತಿರಲಿಲ್ಲ. ಸುಮಾರು 37 ಫಲಾನುಭವಿಗಳಿಗೆ 1,80,000 ಸಹಾಯ ಮಾಡಲಾಯಿತು. ಆಹಾರ ಕಿಟ್, ಅನಾರೋಗ್ಯ ಚಿಕಿತ್ಸೆಗೆ ಸಹಾಯ ಜೊತೆಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡಲಾಯಿತು. ಈ ಸಂದರ್ಭ ಒಕ್ಕೂಟದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಮೊಹಮ್ಮದ್ ಹನೀಫ್, ಸೋನಾ. ವಕ್ತಾರರು ಹಾಗೆ ನಮ್ಮ ಒಕ್ಕೂಟಕ್ಕಾಗಿ ಸದಾ ಶ್ರಮಿಸುತ್ತಿರುವವರು ಅನಾರೋಗ್ಯ ಸಂಘಟನೆಗೊಳ್ಳುತ್ತಿದೆ. ಆಹಾರ, ಆರೋಗ್ಯ ಹಾಗೂ ಶಿಕ್ಷಣ ರಂಗದಲ್ಲಿ ವಿರಾಜಪೇಟೆ ತಾಲೂಕು ಅಂಬತ್ತಿ ಒಂಟಿಯಂಗಡಿ ಶ್ರೀ ಕ್ಷೇತ್ರ ಯಡೂರಿನ ಶ್ರೀ ಕಲ್ಲುರ್ಟಿ ಕೊರಗಜ್ಜ ದೈವಗಳ ವಾರ್ಷಿಕ ಧರ್ಮ ನೇಮೋತ್ಸವ ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಗಣಹೋಮ, ಆಶ್ಲೇಷ ಬಲಿ, ನಾಗತಂಬಿಲ ಮತ್ತು ಸತ್ಯನಾರಾಯಣ ಪೂಜೆ, ಸಂಜೆ 7 ಗಂಟೆಗೆ ದೇವಿಯ ವಿಶೇಷ ಪೂಜೆಗಳು ನೆರವೇರಿದವು. ತಾರೀಕು 18ರಂದು ಶನಿವಾರ ಸಂಜೆ 6:30ಕ್ಕೆ ದೈವಗಳ ಭಂಡಾರ ಇಳಿಯುವ ಮೂಲಕ ಆರಂಭಗೊಂಡು ರಾತ್ರಿ 10:30ಕ್ಕೆ ಪರಿವಾರ ದೈವಗಳಾದ ಶ್ರೀ ಜೋಡಿ ಕಲ್ಲುರ್ಟಿ, ಶ್ರೀ ಮಂತ್ರ ದೇವತೆ, ಶ್ರೀ ಮಂತ್ರಗುಳಿಗ ದೈವಗಳ ಪ್ರದರ್ಶನ ನಡೆಯಿತು. ತಾರೀಕು 19ರಂದು ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗೆ 7 ಗಂಟೆಗೆ ಶ್ರೀ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ದೈವ ನರ್ತನ ಜರುಗಿ 10 ಗಂಟೆಗೆ ಸ್ವಾಮಿ ಕೊರಗಜ್ಜ ನೇಮೋತ್ಸವ ನೆರವೇರಿತು. ಶ್ರೀ ಕ್ಷೇತ್ರದಲ್ಲಿ ನಡೆದ ನೇಮೋತ್ಸವದ ಸಂದರ್ಭ ಭಕ್ತರು ಪರಿವಾರ ದೈವಗಳ ಆಶೀರ್ವಾದವನ್ನ ಪಡ್ಕೊಂಡ್ರು. ಗ್ರಾಮೀಣ ಭಾಗಗಳಲ್ಲಿ ಗುಣಮಟ್ಟದ ವಿದ್ಯುತ್ ಅನ್ನೋದು ಇಂದಿಗೂ ಮರೀಚಿಕೆ. ಇಂತಹ ವಿದ್ಯುತ್ತನ್ನು ನಂಬಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಮಾಡುವುದೆಂದರೆ ದುಸ್ಸಾಹಸ. ಕೊರತೆಗಳನ್ನು ಮೀರಿ ಇಲ್ಲೊಬ್ಬರು ಕೃಷಿಕರು ಸೋಲಾರ್ ವಿದ್ಯುತ್ ಮೂಲಕ ತಮ್ಮ ಕಾಫಿ ತೋಟಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಂಡು ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದಾರೆ. ಚಂದಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಲೂರು ಸೂದನ ಸತೀಶ್ ಅವರು ವಿದ್ಯುತ್ ಸಮಸ್ಯೆಯಿಂದ ತಮ್ಮ ಕಾಫಿ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಈ ಹಂತದಲ್ಲಿ ಇವರ ಕೈ ಹಿಡಿದದ್ದು ಸೋಲಾರ್ ವಿದ್ಯುತ್. ಪ್ರಸ್ತುತ ಇವರು 2 ಎಕರೆ ಕಾಫಿ ತೋಟಕ್ಕೆ ಸೋಲಾರ್ ಪಂಪ್ ಸೆಟ್ ಅನ್ನು ಅಳವಡಿಸಿದ್ದಾರೆ.